ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಈಗ ಆ ಭಾಗದ ಮ್ಯಾಪೇ ಚೇಂಜ್ ಆಗೋದು, ಮಿಡಲ್ ಈಸ್ಟ್ ನ ಮ್ಯಾಪೇ ಚೇಂಜ್ ಆಗೋದು ಬಹುತೇಕ ಖಚಿತ ಆಗಿದೆ. ಲೆಬನಾನ್ ನ ಅರ್ಧ ಭಾಗವನ್ನ ನಾವು ಹಿಡಿದಿಟ್ಕೊಳ್ತೀವಿ, ನಮ್ಮ ಕಂಟ್ರೋಲ್ಗೆ ತಗೊಳ್ತೀವಿ ಅಂತ ಇಸ್ರೇಲ್ ಅಧಿಕೃತವಾಗಿ ಘೋಷಿಸಿದೆ. ಇನ್ನೊಂದ್ ಕಡೆ ದೊಡ್ಡ ಖಾಮನೆ ಮುಗಿಸೋಕೆ ಇಸ್ರೇಲ್ ಅಮೆರಿಕ ಮೊದಲೇ ಪ್ಲಾನ್ ಮಾಡಿದ್ವು. ಪಿಎಂ ಮೋದಿ ಇಸ್ರೇಲ್ ಪ್ರವಾಸ ಕೈಗೊಳ್ಳೋ ಟೈಮ್ ನಲ್ಲಿ ಪ್ಲಾನ್ ಆಗ ಹೋಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ. ಹಾಗೆ ದೇಶದ ಒಳಗೂ ಕೂಡ ಸಾಕಷ್ಟು ಮುಖ್ಯ ಬದಲಾವಣೆಗಳಾಗಿದ್ದಾವೆ. ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನೆಲ್ಲ ಕೊಟ್ಟಿದೆ. ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಟ್ರಂಪ್ ಮತ್ತು ಮೋದಿ ಅವರ ಫೋನ್ ಕಾಲ್ ಬಗ್ಗೆ ನಾವು ನೋಡ್ಬಿಡೋಣ. ಮಿಡಲ್ ಈಸ್ಟ್ ಯುದ್ಧ ಶುರುವಾದ ನಂತರ ಇದೇ ಮೊದಲ ಬಾರಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಿಎಂ ಮೋದಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಟ್ರಂಪ್ ಅವರೇ ಮೋದಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಬಗ್ಗೆ ಮೋದಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಅಧ್ಯಕ್ಷ ಟ್ರಂಪ್ ರಿಂದ ಕಾಲ್ ಬಂದಿತ್ತು. ಮಿಡಲ್ ಈಸ್ಟ್ ಪರಿಸ್ಥಿತಿ ಬಗ್ಗೆ ನಾವು ನಮ್ಮ ಒಪಿನಿಯನ್ ಹೇಳಿದ್ದೀವಿ. ಮಿಡಲ್ ಈಸ್ಟ್ ಭಾಗದಲ್ಲಿ ಶಾಂತಿ ಕಾಪಾಡೋಕೆ ಭಾರತ ಬೆಂಬಲ ಕೊಡುತ್ತೆ ಅಂತ ಹೇಳಿದ್ದೀವಿ. ಹೊರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋದು ತುಂಬಾ ಅವಶ್ಯಕ. ಇದಕ್ಕೆ ಸಂಬಂಧಪಟ್ಟಂತೆ ಶಾಂತಿ ತರೋಕೆ ಇಬ್ರು ಹೀಗೆ ಟಚ್ ಅಲ್ಲಿರೋಣ ಅಂತ ಒಪ್ಕೊಂಡಿದೀವಿ ಅಂತ ಮೋದಿ ಹೇಳಿದ್ದಾರೆ. ಈ ಮಾತುಕತೆಗೂ ಕೆಲವೇ ಗಂಟೆಗಳ ಮೊದಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತದ 3 ಸೇನೆಗಳೊಂದಿಗೆ ಮಾತುಕತೆ ಮಾಡಿದ್ರು. ಬುಧವಾರ ಅಂದ್ರೆ ನಾಳೆ ಕೇಂದ್ರ ಸರ್ಕಾರ ಸರ್ವ ಪಕ್ಷಗಳ ಸಭೆ ಕೂಡ ಕರೆದಿದೆ. ಅದಕ್ಕೂ ಮುಂಚೆ ಈ ಬೆಳವಣಿಗೆ ತುಂಬಾ ಮಹತ್ವ ಪಡ್ಕೊಳ್ತಾ ಇದೆ. ಇನ್ನೊಂದ್ ಕಡೆ ಇರಾನ್ ಸುಪ್ರೀಂ ಲೀಡರ್ ಖಾಮೆನೆಯನ್ನ ಮುಗಿಸೋಕೆ ಟ್ರಂಪ್ ಮತ್ತು ಇಸ್ರೇಲ್ ಪಿಎಂ ನೆತನ್ಯಾಹು ಫೆಬ್ರವರಿ 25ನೇ ತಾರೀಕು ಅಂದ್ರೆ ನಮ್ಮಲ್ಲಿ 26ನೇ ತಾರೀಕು ಮಾತುಕತೆ ಮಾಡಿದ್ರು ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದ್ದಾರೆ. ಅಟ್ಯಾಕ್ ಶುರುವಾಗೋಕು ಕೇವಲ 48 ಗಂಟೆಗಳ ಮೊದಲು ಈ ಫೋನ್ ಕಾಲ್ ಆಗಿತ್ತು. ಈ ಮಾತುಕತೆಯಲ್ಲಿ ಅಲಿ ಖಾಮೆನೆ ಹತ್ಯೆ ಮಾಡೋಕೆ ನೆತನ್ಯಾಹುನೇ ಪ್ರೆಷರ್ ಹಾಕಿದ್ರು. ಇದಕ್ಕಿಂತ ಒಳ್ಳೆ ಚಾನ್ಸ್ ಮತ್ತೆ ಸಿಗಲ್ಲ ಅಂತ ಟ್ರಂಪ್ಗೆ ಕನ್ವಿನ್ಸ್ ಮಾಡಿದ್ರು. ಹಾಗೆ ಇರಾನ್ನ ಬಗ್ಗೆ ಟ್ರಂಪ್ಗೆ ಇದ್ದ ಹಳೆ ಸೇಡನ್ನ ನೆನಪಿಸಿದ್ರು. ಟ್ರಂಪ್ ಈ ಹಿಂದೆ ನಿಮ್ಮನ್ನೇ ಮುಗಿಸೋಕೆ ಇರಾನ್ ಸ್ಕೆಚ್ ಹಾಕಿತ್ತು, ಅದಕ್ಕೆ ನೀವು ಪ್ರತೀಕಾರ ಹೇಳಬೇಕು ಅಂತ ನೆತನ್ಯಾಹು ಕೇಳಿದ್ರು. ಈ ಥರ ಮಾಡಿದ್ರೆ ನಿಮ್ಮ ಗೌರವ ಹೆಚ್ಚಾಗುತ್ತೆ, ಯಾಕಂದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಮತ್ತು ಸ್ವತಃ ಇರಾನ್ ಜನರೇ ಖಾಮೆನೆಯನ್ನ ವಿರೋಧಿಸ್ತಾ ಇದ್ದಾರೆ. ಆತನನ್ನ ಹೊಡೆದ್ರೆ ನೀವು ಇತಿಹಾಸ ಸೃಷ್ಟಿಸಬಹುದು. ಈಗ ನಾವಿಬ್ರು ಸೇರಿ ದಾಳಿ ಮಾಡಿದ್ರೆ ಇರಾನ್ ಜನರೇ ಅಲ್ಲಿನ ಸರ್ಕಾರದ ವಿರುದ್ಧ ದಂಗೆ ಹೇಳ್ತಾರೆ, ತಿರುಗಿ ಬೀಳ್ತಾರೆ. ಇದು ರೈಟ್ ಟೈಮ್ ಬನ್ನಿ ಅಂತ ನೆತನ್ಯಾಹು ಟ್ರಂಪ್ರನ್ನ ಪ್ರೊವೋಕ್ ಮಾಡಿದ್ರು ಅಂತ ವರದಿಯಾಗಿದೆ. ಅಷ್ಟೇ ಅಲ್ಲ, ಇದೇ ಟೈಮ್ಗೆ ಸರಿಯಾಗಿ ಇಸ್ರೇಲ್ ಮತ್ತು ಅಮೆರಿಕ ಕೈಗೆ ಒಂದು ಮಹತ್ವದ ಇಂಟೆಲಿಜೆನ್ಸ್ ಮಾಹಿತಿ ಸಿಕ್ಕಿತ್ತು. ಖಾಮೆನೆ ಮತ್ತು ಅವರ ಪ್ರಮುಖ ಕಮಾಂಡರ್ಗಳು ಟೆಹರಾನ್ ನಲ್ಲಿ ಸಭೆ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಹೀಗಾಗಿ ಟ್ರಂಪ್ ಮತ್ತು ನೆತನ್ಯಾಹು ಸೇರ್ಕೊಂಡು ಈ ದಾಳಿಗೆ ಒಪ್ಪಿಗೆ ಕೊಟ್ರು. ನೆತನ್ಯಾಹು ಜೊತೆಗೆ ಮಾತುಕತೆ ಆದ್ಮೇಲೆ ಟ್ರಂಪ್ ಫೆಬ್ರವರಿ 27ನೇ ತಾರೀಕು ಆಪರೇಷನ್ ಎಪಿಕ್ ಫ್ಯೂರಿಗೆ ಫೈನಲ್ ಗ್ರೀನ್ ಸಿಗ್ನಲ್ ಕೊಟ್ರು. ಪರಿಣಾಮ ಫೆಬ್ರವರಿ 28ನೇ ತಾರೀಕು ಖಾಮೆನೆ ಹತ್ಯೆ ಆಯಿತು ಅಂತ ಉಲ್ಲೇಖ ಮಾಡಲಾಗಿದೆ. ಇದು ಭಾರತದಲ್ಲೂ ಬಹಳ ಚರ್ಚೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ಮೋದಿ ಅವರಿಗೆ ಈ ದಾಳಿ ಬಗ್ಗೆ ಗೊತ್ತಿತ್ತು. ಯುದ್ಧ ನಡೆಯೋಕ್ಕೂ ಮುಂಚೆ ಮೋದಿ ಅಲ್ಲಿಗೆ ಹೋಗಿದ್ರು ಅಂತ ಪೊಲಿಟಿಕಲ್ ಅಪೋನೆಂಟ್ಸ್, ಎದುರಾಳಿಗಳು ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ರು. ಆದ್ರೆ ಈ ಬಗ್ಗೆ ಭಾರತದಲ್ಲಿರೋ ಇಸ್ರೇಲ್ ರಾಯಭಾರ ಕಚೇರಿ ಸ್ಪಷ್ಟೀಕರಣ ಕೊಟ್ಟಿತ್ತು. ದಾಳಿ ಮಾಡಬೇಕು ಅಂತ ಹೇಳಿ ನಾವು ಮುಂಚಿನಿಂದಲೂ ಪ್ಲಾನ್ ವರ್ಷಗಳಿಂದ ಇದೆಲ್ಲ ನಡೀತಾ ಇದೆ. ಆದ್ರೆ ಇಂಥ ಟೈಮ್ಗೆ ಹಿಂಗೆ ಹೊಡಿಬೇಕು ಅನ್ನೋದು ಕಡೆ ಕ್ಷಣದಲ್ಲಿ ಡಿಸೈಡ್ ಆಗೋದದು ನಮಗೆ ಗೊತ್ತಿರಲಿಲ್ಲ. ಇನ್ನು ಮೋದಿ ಅವರಿಗೆ ನಾವು ಹೇಳೋದು ಹೆಂಗೆ ಅಂತ ಭಾರತದಲ್ಲಿದ್ದ ಇಸ್ರೇಲ್ ರಾಯಭಾರ ಕಚೇರಿ ಹೇಳಿತ್ತು. ಆದ್ರೆ ಈಗ ಮೋದಿ ಅವರು ಇಸ್ರೇಲ್ ಪ್ರವಾಸಕ್ಕೆ ಹೋಗಿದ್ದ ಟೈಮ್ನಲ್ಲೇ ಟ್ರಂಪ್ ಮತ್ತು ನೆತನ್ಯಾಹು ನಡುವೆ ಮಾತುಕತೆ ಆಗಿತ್ತು ಅನ್ನೋ ಮಾಹಿತಿ ಬರ್ತಾ ಇದೆ. ಯುದ್ಧ ಶುರುವಾಗಿತ್ತು ಫೆಬ್ರವರಿ 27, 28 ನಮ್ಮ ದೇಶದ ಕಾಲಮಾನದ ಪ್ರಕಾರ ನೋಡಿದ್ರೆ ಫೆಬ್ರವರಿ 28ಕ್ಕೆ. ನೆತನ್ಯಾಹು ಟ್ರಂಪ್ ಮಾತಾಡಿದ್ದು ಅಮೆರಿಕದ ಪ್ರಕಾರ 25ಕ್ಕೆ, ನಮ್ಮ ಡೇ ಅಂಡ್ ಟೈಮ್ ಪ್ರಕಾರ 26ನೇ ತಾರೀಕಿಗೆ ಫೆಬ್ರವರಿ. ಸೊ ಮೋದಿ ಇಸ್ರೇಲ್ನಲ್ಲಿ ಇದ್ದಿದ್ದು ಭಾರತೀಯ ಟೈಮ್ 25, 26ನೇ ತಾರೀಕು. ಇದೇ ಮೋದಿಯವರು ಹೋಗಿರೋ ಟೈಮ್ನಲ್ಲಿ ಈ ಮಾತುಕತೆ ಆಗಿತ್ತು ಅನ್ನೋದು ಹಲವರ ಕುತೂಹಲಕ್ಕೆ ಕಾರಣ ಆಗಿದೆ ಈಗ. ಆದ್ರೆ ಮೋದಿ 26ನೇ ತಾರೀಕೆ ಅಲ್ಲಿಂದ ವಾಪಸ್ ಬಂದಿದ್ರು. ಸೊ ಮೋದಿ ಬಂದ್ಮೇಲೆ ಚರ್ಚೆ ಆಯ್ತಾ? ಆ ಬಗ್ಗೆ ಸ್ಪಷ್ಟತೆ ಇಲ್ಲ. ಜೊತೆಗೆ 2 ದಿನಗಳ ಪಿಎಂ ಮೋದಿ ಅವರ ಇಸ್ರೇಲ್ ಭೇಟಿ ಟೈಮ್ನಲ್ಲಿ ನೆತನ್ಯಾಹು ಒಟ್ಟಿಗೆ ಅಷ್ಟೊತ್ತು ಮೋದಿ ಕಳೆದಿದ್ರಲ್ವಾ. ಡಿನ್ನರ್ ಮೀಟಿಂಗ್ ಎಲ್ಲ ಇತ್ತು. ಅಲ್ಲಿನ ಪಾರ್ಲಿಮೆಂಟ್ ನಲ್ಲೂ ಕೂಡ ಮೋದಿ ಮಾತನಾಡಿದ್ರು. ಜೊತೆಗೆ ಕಾರ್ನಲ್ಲೆಲ್ಲ ಓಡಾಡಿದ್ರು. ಆ ಟೈಮ್ನಲ್ಲಿ ಇರಾನ್ ಸುಪ್ರೀಂ ಲೀಡರ್ ಹತ್ಯೆ ಪ್ಲಾನ್ ಮಾಡಿಕೊಂಡಿದ್ದ ನೆತನ್ಯಾಹು ಟ್ರಂಪ್ಗೆ ಕಾಲ್ ಮಾಡಿ ಹೇಳಿದ್ದ ನೆತನ್ಯಾಹು ಮೋದಿಗೆ ಯಾವುದೇ ಹಿಂಟ್ ಕೂಡ ಕೊಟ್ಟೇ ಇರ್ಲಿಲ್ವಾ ಅನ್ನೋ ಪ್ರಶ್ನೆ ಎಲ್ಲ ಇಲ್ಲಿ ಮೂಡ್ತಾ ಇದೆ. ಜೊತೆಗೆ ಸ್ನೇಹಿತರೆ, ನಿಮಗೆ ಆಶ್ಚರ್ಯ ಆಗ್ಬೋದು, ಜನವರಿ 19ನೇ ತಾರೀಕು ಎಲ್ಲ ಹೊರ್ಮುಜ್ ಜಲಸಂಧಿ ಕಡೆಗೆ ಅಥವಾ ಅರೇಬಿಯನ್ ಸಿ ಕಡೆಗೆ ಅಮೆರಿಕದ ಎಲ್ಲ ಮಿಲಿಟರಿ ಆಸೆಟ್ಸ್ ಮೂವ್ ಆಗೋಕೆ ಶುರು ಆದ್ಮೇಲೆ ದುಬೈನ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪ್ರೆಸಿಡೆಂಟ್ ಶೇಖ್ ಜಾಯದ್ ಅಲ್ ನಹ್ಯಾನ್ ಇಂಡಿಯಾಗೆ ಬಂದು ಹೋದ್ರು. ಎಷ್ಟು ಗಂಟೆಗೆ ಬಂದು ಹೋದ್ರು ಗೊತ್ತಾ? ದುಬೈನಿಂದ ಭಾರತಕ್ಕೆ
4 ಗಂಟೆಗಳ ಭೇಟಿಗೆ ಬಂದರು. 4 ಗಂಟೆ ಮಾತ್ರ ಇಂಡಿಯಾದಲ್ಲಿದ್ದರು. ಅದರಲ್ಲಿ 1.25 ಗಂಟೆ ಮಾತ್ರ ಮೀಟಿಂಗ್ಗಳೆಲ್ಲ ಆದವು PM ಒಟ್ಟಿಗೆ ಮತ್ತು ಅಧಿಕಾರಿಗಳೊಟ್ಟಿಗೆ. ಟೋಟಲ್ ಇದ್ದಿದ್ದೆ 3-4 ಗಂಟೆ ಇಂಡಿಯಾದಲ್ಲಿ. ಹಿಂಗೆ ವಾಪಸ್ ಹೋಗಿದ್ರು ಅವರು, ಎಲ್ಲ ಡೆವಲಪ್ಮೆಂಟ್ ಆಗ್ತಿರೋ ಟೈಮ್ನಲ್ಲಿ. ಆಮೇಲೆ ಮೋದಿ ಇಸ್ರೇಲ್ನಲ್ಲಿ 2 ದಿನ ಕಳೆದಿತ್ತು. ಆಮೇಲೆ ಇಂಡಿಯಾಗೆ ಬರ್ತಾ ಇದ್ದ ಹಾಗೇನೆ ಅಲ್ಲಿ ಅಟ್ಯಾಕ್ ಶುರುವಾಗಿರೋದು. ಸೊ ಭಾರತ ಲೂಪಲ್ಲಿತ್ತ, ಭಾರತಕ್ಕೆ ಗೊತ್ತಿತ್ತ ಈ ದಾಳಿ ಆಗೋದು ಅನ್ನೋ ಚರ್ಚೆಗೆ ಕಾರಣ ಆಗಿದೆ. ಕಾಮನೇನೆ ಹೊಡೆದ ಹಾಕ್ತಾರೆ, ಯುದ್ಧನೇ ಹೋಗುತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ಏನೋ ಒಂದು ಸಂಘರ್ಷ ಆಗುತ್ತೆ, ಏನೋ ಒಂದು ಆಪರೇಷನ್ ಆಗ್ಬೋದು, ಏನೋ ಉದ್ವಿಗ್ನತೆ ಆಗ್ಬೋದು. ಆ ಟೈಮ್ನಲ್ಲಿ ರೀಜನಲ್ ಸೆಕ್ಯೂರಿಟಿ, ಸಪ್ಲೈ ಚೈನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿಸ್ಕಷನ್ ಆಗಿತ್ತಾ, ಈ ತರ ಎಲ್ಲ ಈಗ ಚರ್ಚೆ ನಡೀತಾ ಇದೆ. ಇರೋ ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರ ಎಲ್ಲ ನೋಡ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರೆ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ಏನೋ ದೇಶದಲ್ಲಿ ಗ್ಯಾಸ್ ಶಾರ್ಟೇಜ್ ಬಗ್ಗೆ ಕೇಂದ್ರ ಸರ್ಕಾರ ಮತ್ತೆ ಕ್ಲಾರಿಫಿಕೇಶನ್ ಕೊಟ್ಟಿದೆ. ನಮ್ಮ ದೇಶದಲ್ಲಿ ಬೇಕಾದಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಸ್ಟಾಕ್ ಇದೆ, ಭಯ ಪಡೋ ಅವಶ್ಯಕತೆನೇ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹಾಗೆ ನಮ್ಮ ದೇಶದ ರಿಫೈನರಿಗಳಲ್ಲಿ ಈಗ LPG ಪ್ರೊಡಕ್ಷನ್ ಕೂಡ ಜಾಸ್ತಿ ಮಾಡಿದ್ದೀವಿ. ಜನ ಗಾಬರಿಯಾಗಿ ದಿಢೀರಂತೆಲ್ಲ ಗ್ಯಾಸ್ ಬುಕಿಂಗ್ ಮಾಡಬೇಡಿ, ಎಲ್ಲೂ ಗ್ಯಾಸ್ ಖಾಲಿ ಆಗಿದೆ ಅನ್ನೋ ರಿಪೋರ್ಟ್ ಇಲ್ಲ, ಆರಾಮಾಗಿ ಸಪ್ಲೈ ಕೊಡ್ತಾ ಇದೀವಿ, ತೊಂದರೆ ಇಲ್ಲ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಏನೋ ಸಮುದ್ರ ಮಾರ್ಗದ ಅಂದ್ರೆ ಹಾರ್ಮುಜ್ ಜಲಸಂಧಿ ಕಡೆಯಿಂದಲೂ ಕೂಡ ಒಂದು ಗುಡ್ ನ್ಯೂಸ್. ಭಾರತದ ಜಗ್ ವಸಂತ್ ಮತ್ತು ಪೈನ್ ಗ್ಯಾಸ್ 2 ಬೃಹತ್ ಗ್ಯಾಸ್ ಟ್ಯಾಂಕರ್ಗಳು ಸೇಫ್ ಆಗಿ ಹಾರ್ಮುಜ್ ಜಲಸಂಧಿಯನ್ನು ದಾಟಿವೆ. ಇದರಲ್ಲಿ ಪೈನ್ ಗ್ಯಾಸ್ ಹಡಗು ಬರೋಬ್ಬರಿ 45,000 ಮೆಟ್ರಿಕ್ ಟನ್ನಷ್ಟು LPGಯನ್ನು ಹೊತ್ಕೊಂಡ್ ಬರ್ತಾ ಇದೆ. ಇದೇ ಮಾರ್ಚ್ 27 ಬೆಳಗ್ಗೆ ಮಂಗಳೂರಿನ ನ್ಯೂ ಮಂಗಳೂರು ಪೋರ್ಟ್ಗೆ ಬಂದು ರೀಚ್ ಆಗುತ್ತೆ. ಹಾಗೆಯೇ ಜಗ್ ವಸಂತ್ ಹಡಗು ಗುಜರಾತ್ನ ಕಾಂಡ್ಲಾ ಪೋರ್ಟ್ ಕಡೆಗೆ ಹೊರಟಿದ್ದು ಮಾರ್ಚ್ 28ಕ್ಕೆ ತಲುಪುತ್ತೆ. ಸದ್ಯಕ್ಕೆ ಹಾರ್ಮುಜ್ ಜಲಸಂಧಿಯ ಪಶ್ಚಿಮ ಭಾಗದಲ್ಲಿ ಭಾರತದ ಬಾವುಟ ಇರೋ 20 ಹಡಗುಗಳು ಆಪರೇಟ್ ಮಾಡ್ತಾ ಇದ್ದು, ಅದರಲ್ಲಿ 5 ಹಡಗುಗಳಲ್ಲಿ ಆಲ್ರೆಡಿ 2,32,000 ಮೆಟ್ರಿಕ್ ಟನ್ LPG ಲೋಡ್ ಆಗಿದೆ ಅಂತ ಶಿಪ್ಪಿಂಗ್ ಮಿನಿಸ್ಟ್ರಿಯ ಸ್ಪೆಷಲ್ ಸೆಕ್ರೆಟರಿ ರಾಜೇಶ್ ಕುಮಾರ್ ಸಿನ್ಹಾ ಮಾಹಿತಿ ಕೊಟ್ಟಿದ್ದಾರೆ. ಸೊ ನಮ್ಮ ಹಡಗುಗಳಿಗೆ ಗ್ಯಾಸ್, ಈ ಇಂಧನ ಲೋಡ್ ಆಗ್ತಾ ಇದೆ. ಒಂದೊಂದಾಗಿ ಹಡಗುಗಳು ಜಲಸಂಧಿಯ ಇಕ್ಕಟ್ಟಿನಿಂದ ಹೊರಗೆ ಬರ್ತಾನೂ ಇದ್ದಾವೆ, ನಮ್ಮ ನೌಕಾಪಡೆಯ ಪ್ರೊಟೆಕ್ಷನ್ ಅಲ್ಲಿ ಬರ್ತಾ ಇದ್ದಾವೆ. ಇರಾನ್ ಕೂಡ ನಮ್ಮ ನೌಕೆಗಳಿಗೆ ಏನು ಮಾಡ್ತಿಲ್ಲ ಅನ್ನೋದು ಈಗ ಕ್ಲಿಯರ್ ಆಗ್ತಾ ಇದೆ. ಮತ್ತೊಂದು ಕಡೆ ಇರಾನ್ ಮೇಲೆ ಹಾಕಿದ್ದ ನಿರ್ಬಂಧವನ್ನ 30 ದಿನಗಳ ಮಟ್ಟಿಗೆ ತಾತ್ಕಾಲಿಕವಾಗಿ ಅಮೆರಿಕ ವಾಪಸ್ ಪಡೆದಿತ್ತಲ್ಲ, ಇದರ ಬೆನ್ನಿಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಬರೋಬ್ಬರಿ 5 ಮಿಲಿಯನ್ ಬ್ಯಾರಲ್ ಇರಾನಿಯನ್ ಆಯಿಲ್ ಅನ್ನ ಖರೀದಿ ಮಾಡಿ ದೊಡ್ಡ ಡೀಲ್ ಮಾಡಿದೆ. ಆದ್ರೆ ಸಮುದ್ರದಲ್ಲಿ ಈಗ ಆಲ್ರೆಡಿ ಇರೋ ಹಡಗುಗಳಲ್ಲಿರೋ ಆಯಿಲ್ ಖರೀದಿಗೆ ಮಾತ್ರ ಅವಕಾಶ ಇದೆ, ಹೊಸದಾಗಿ ತೋಡಿ ತರೋ ಹಾಗಿಲ್ಲ ಅಂತ ನಿಯಮ ಅನ್ವಯ ಆಗ್ತಾ ಇದೆ. ಇಲ್ಲಿ ಏನೋ ಈ ಯುದ್ಧದಿಂದ ಆಗ್ತಿರೋ ಬೇರೆ ಬೇರೆ ಸಮಸ್ಯೆಗಳನ್ನ ಹ್ಯಾಂಡಲ್ ಮಾಡೋಕೆ ಭಾರತ ಸರ್ಕಾರ ಒಟ್ಟು 7 ಎಂಪವರ್ಡ್ ಗ್ರೂಪ್ಸ್ ಅಂದ್ರೆ 7 ವಿಶೇಷ ತಂಡಗಳನ್ನ ರಚನೆ ಮಾಡಿದೀವಿ ಅಂತ PM ಮೋದಿ ಹೇಳಿದ್ದಾರೆ. ನಮ್ಮ ಆರ್ಥಿಕತೆ, ಪೆಟ್ರೋಲ್ ಡೀಸೆಲ್ ಸಪ್ಲೈ ಮತ್ತು ಅಲ್ಲಿರೋ ಭಾರತೀಯರ ಭದ್ರತೆ, ಹೀಗೆ ಪ್ರತಿಯೊಂದು ವಿಚಾರದ ಬಗ್ಗೆ ಕೂಡ ಈ ತಂಡಗಳು ಕಂಡಿಡಬೇಕು. ಮತ್ತೊಂದು ಕಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ PM ನರೇಂದ್ರ ಮೋದಿ ಅವರ ಫಾರಿನ್ ಪಾಲಿಸಿಯನ್ನ ಟೀಕೆ ಮಾಡಿದ್ದಾರೆ. ಮೋದಿ ಅವರ ವಿದೇಶಾಂಗ ನೀತಿ ಈಗ ಪ್ರಪಂಚದ ಮುಂದೆ ಒಂದು ಯೂನಿವರ್ಸಲ್ ಜೋಕ್ ಆಗಿ ಹೋಗಿದೆ ಅಂತ ಲೇವಡಿ ಮಾಡಿದ್ದಾರೆ. ಈ ವಿಚಾರದಲ್ಲಿ PM ನರೇಂದ್ರ ಮೋದಿ ಕಾಂಪ್ರಮೈಸ್ ಆಗಿದ್ದಾರೆ. ಟ್ರಂಪ್ಗೆ ಮೋದಿ ಕೈಲಿ ಏನಾಗುತ್ತೆ ಏನಾಗಲ್ಲ ಅನ್ನೋ ಚೆನ್ನಾಗಿ ಗೊತ್ತು, ನೋಡೋಕೆ ಅವರು ಭಾರತದ ಪ್ರಧಾನಿ ಅಂತ ಅನ್ನಿಸ್ಬೇಕು, ಆದ್ರೆ ಆ ಸ್ಥಾನಕ್ಕೆ ತಕ್ಕ ಹಾಗೆ ಅವರು ನಡ್ಕೊಳ್ತಾ ಇಲ್ಲ ಅಂತ ಟೀಕೆ ಮಾಡಿದ್ದಾರೆ, ಆರೋಪಗಳನ್ನು ಮಾಡಿದ್ದಾರೆ ರಾಹುಲ್ ಗಾಂಧಿ. ಇದೆಲ್ಲದರ ನಡುವೆ ಇರಾನ್ನ ಸೇನಾ ಪಡೆಗಳಿಗೆ ಹೊಸ ಬಾಸ್ ಬಂದಿದ್ದಾರೆ. ಹೊಸ ಸೆಕ್ಯೂರಿಟಿ ಚೀಫ್ ಅಥವಾ ಭದ್ರತಾ ಮುಖ್ಯಸ್ಥರನ್ನಾಗಿ ಮೊಹಮ್ಮದ್ ಬಾಕರ್ ಜುಲ್ಖಾದರ್ ಅವ್ರನ್ನ ನೇಮಕ ಮಾಡಲಾಗಿದೆ. ಕಳೆದ ವಾರ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಇರಾನ್ನ ಸೆಕ್ಯೂರಿಟಿ ಚೀಫ್ ಆಗಿದ್ದ ಅಲಿ ಲಾರಿಜಾನಿ ಹತ್ಯೆಗೀಡಾಗಿದ್ರು. ಈಗ ಅವರ ಜಾಗಕ್ಕೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರೋ ವ್ಯಕ್ತಿಯನ್ನ ಇರಾನ್ ಕೂರಿಸಿದೆ. ಈ ಜುಲ್ಖಾದರ್ ಇರಾನ್ ಮಿಲಿಟರಿಯಲ್ಲಿ ದಶಕಗಳ ಕಾಲ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ. ಈ ಹಿಂದೆ ಸೇನೆಯ ಡೆಪ್ಯೂಟಿ ಕಮಾಂಡರ್ ಇನ್ ಚೀಫ್ ಹಾಗೂ ಕೂಡ 8 ವರ್ಷ ಕೆಲಸ ಮಾಡಿದ್ದಾರೆ. ಇಂಥ ಕ್ರಿಟಿಕಲ್ ಟೈಮ್ನಲ್ಲಿ ಭದ್ರತಾ ಮಂಡಳಿಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಿರೋದು ಇಂಪಾರ್ಟೆಂಟ್. ಈ ಮೂಲಕ ಇರಾನ್ನಲ್ಲಿ ಎಷ್ಟೇ ಲೀಡರ್ಗಳನ್ನ ಮುಗಿಸಿದ್ರು ಕೂಡ ಇನ್ನೊಬ್ಬರನ್ನ ತಂದಲ್ಲಿ ಕೂರಿಸಿ ಕಂಟಿನ್ಯೂ ಮಾಡ್ತೀವಿ, ರೆಜಿಮ್ ಅನ್ನ ಚೇಂಜ್ ಆಗಕ್ಕೆ ಬಿಡಲ್ಲ ಅನ್ನೋ ಹಠವನ್ನ ಇರಾನ್ ಮುಂದುವರೆಸಿದೆ. ಇನ್ನೊಂದ್ ಕಡೆ ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನ ಮಾಡೋಕೆ ನಾವು ರೆಡಿ ಇದೀವಿ ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಮತ್ತೊಂದು ಕಡೆ ಫಿಲಿಪೈನ್ಸ್ ನಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದೆ. ಅಲ್ಲಿನ ಅಧ್ಯಕ್ಷ ಮಾರ್ಕೋಸ್ ತಮ್ಮ ದೇಶದಲ್ಲಿ ನ್ಯಾಷನಲ್ ಎನರ್ಜಿ ಎಮರ್ಜೆನ್ಸಿಯನ್ನ, ಇಂಧನ ತುರ್ತು ಪರಿಸ್ಥಿತಿಯನ್ನ ಅವರು ಘೋಷಣೆ ಮಾಡಿದ್ದಾರೆ. ನಮ್ಮ ದೇಶ ಇಂಧನ ಪೂರೈಕೆಯಲ್ಲಿ ಭಾರಿ ಅಪಾಯವನ್ನ ಫೇಸ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಇಸ್ರೇಲ್ ಇರಾನ್ ಒಳಗಡೆ ಮತ್ತೆ ಹೊಸ ದಾಳಿಗಳನ್ನ ಮಾಡಿರೋ ಮಾಹಿತಿ ಬರ್ತಾ ಇದೆ. ಟ್ರಂಪ್ ಪಾಸ್ ಅಂತ ಹೇಳಿದ್ರು ಕೂಡ ಇಸ್ರೇಲ್ ಸುಮ್ಮನೆ ಕೂರ್ತಾ ಇಲ್ಲ.
ಅತ್ತ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ G7 ರಾಷ್ಟ್ರಗಳೊಂದಿಗೆ ಮೀಟಿಂಗ್ ನಡೆಸ್ತಾ ಇದ್ದಾರೆ ಇರಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನೊಂದು ಕಡೆ ಲೆಬನಾನ್ ವಿಚಾರವಾಗಿ ಇಸ್ರೇಲ್ ಕೂಡ ದೊಡ್ಡ ಘೋಷಣೆ ಮಾಡಿದೆ. ಹಿಜ್ಬುಲ್ಲಾ ಉಗ್ರರ ಬೆದರಿಕೆಯನ್ನ ಸಂಪೂರ್ಣವಾಗಿ ಹತ್ತಿಕ್ಕೋವರೆಗೂ ದಕ್ಷಿಣ ಲೆಬನಾನ್ನ ಲಿಟಾನಿ ನದಿವರೆಗಿನ ಪ್ರದೇಶವನ್ನು ನಾವೇ ಇಟ್ಕೋತೀವಿ, ಇಸ್ರೇಲ್ ಸೇನೆ ಅದನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಘೋಷಿಸಿದ್ದಾರೆ. ಎಲ್ಲಿ ಉಗ್ರರು ಮತ್ತು ಮಿಸೈಲ್ಗಳಿರ್ತಾವೋ ಅಲ್ಲಿ ಮನೆಗಳು ಮತ್ತು ಜನವಸತಿ ಇರೋಕೆ ನಾವು ಬಿಡಲ್ಲ. ಹಿಜ್ಬುಲ್ಲಾಗಳು ಶಸ್ತ್ರಾಸ್ತ್ರ ಸಾಗಿಸೋಕೆ ಬಳಸ್ತಾ ಇದ್ದ ಲಿಟಾನಿ ನದಿ ಮೇಲಿದ್ದ ಎಲ್ಲ ಸೇತುವೆಗಳನ್ನು ನಾವು ಮುಳುಗಿಸಿದ್ದೀವಿ. ಉಳಿದ ಪ್ರದೇಶಗಳನ್ನು ಇಸ್ರೇಲ್ ತನ್ನ ಸೆಕ್ಯೂರಿಟಿ ಝೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ನಮ್ಮ ಉತ್ತರ ಇಸ್ರೇಲ್ನ ನಾಗರಿಕರ ಭದ್ರತೆ ನಮಗೆ 100% ಗ್ಯಾರಂಟಿ ಆಗಬೇಕು. ಅದಾಗುವವರೆಗೂ ದಕ್ಷಿಣ ಲೆಬನಾನ್ ಜನರಿಗೆ ಊರುಗಳಿಗೆ ವಾಪಸ್ ಬರೋಕೆ ನಾವು ಬಿಡಲ್ಲ ಅಂತ ಇಸ್ರೇಲ್ ವಾರ್ನಿಂಗ್ ಕೊಟ್ಟಿದೆ. ಇನ್ನು ಇಸ್ರೇಲ್ನಿಂದ ಈ ಹೇಳಿಕೆ ಬರ್ತಿದ್ದ ಹಾಗೆ ಹಿಜ್ಬುಲ್ಲಾಗಳು ರೊಚ್ಚಿಗೆದ್ದಿದ್ದಾರೆ. ದಿಢೀರಂತ ಇಸ್ರೇಲ್ನ ಹೈಫಾ ಸಿಟಿ ಮೇಲೆ 30ಕ್ಕೂ ಅಧಿಕ ರಾಕೆಟ್ಗಳನ್ನು ಹಾರಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಸೇನೆ ಲೆಬನಾನ್ ರಾಜಧಾನಿ ಬೀರೂತ್ನಲ್ಲಿರೋ ಹಿಜ್ಬುಲ್ಲಾ ಕಮಾಂಡ್ ಸೆಂಟರ್ಗಳು ಮತ್ತು ಗುಪ್ತಚರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ದೊಡ್ಡ ಏರ್ ಸ್ಟ್ರೈಕ್ ನಡೆಸಿದ್ದಾರೆ. ಈ ನಡುವೆ ಲೆಬನಾನ್ ಸರ್ಕಾರ ತನ್ನ ದೇಶದಲ್ಲಿರೋ ಇರಾನ್ ರಾಯಭಾರಿಗೆ ಗೇಟ್ ಪಾಸ್ ಕೊಟ್ಟಿದೆ. ಅವ್ರನ್ನ ಪರ್ಸೋನಾ ನಾನ್ ಗ್ರಾಟಾ ಅಂತ ಹೇಳಿದೆ. ಅಂದರೆ ನೀವು ನಮ್ಮ ದೇಶದಲ್ಲಿ ಇರೋದು ನಮಗೆ ಇಷ್ಟ ಇಲ್ಲ ಅಂಥೇಳಿ ರಾಜತಾಂತ್ರಿಕ ಮಾರ್ಗದಲ್ಲಿ ರಾಯಭಾರಿಗಳನ್ನು, ವಿದೇಶಾಂಗ ಇಲಾಖೆ ಅಧಿಕಾರಿಗಳನ್ನು ಹೊರಗೆ ಹಾಕೋಕಿರೋ ಮೆಥಡ್, ದೇಶ ಬಿಟ್ಟು ಹೋಗಿ ಅಂತ ಹೇಳಿದೆ. ಭಾನುವಾರದ ಡೆಡ್ ಲೈನ್ ಕೊಡಲಾಗಿದೆ. ಇರಾನ್ ರಾಯಭಾರಿಗೆ ಕೊಟ್ಟಿದ್ದ ಎಲ್ಲ ಮಾನ್ಯತೆಯನ್ನು ಕೂಡ ಲೆಬನಾನ್ ಕ್ಯಾನ್ಸಲ್ ಮಾಡಿದೆ. ಅಲ್ಲದೆ ಇರಾನ್ನಲ್ಲಿರೋ ತನ್ನ ಸ್ವಂತ ರಾಯಭಾರಿಯನ್ನು ಕೂಡ ಲೆಬನಾನ್ ವಾಪಸ್ ಕರೆಸ್ಕೊಂಡಿದೆ. ಸೊ ಇಸ್ರೇಲ್ನ ಒತ್ತಡ ಲೆಬನಾನ್ಗೆ ಈ ಪರಿಸ್ಥಿತಿಯನ್ನ ತಂದೊಡ್ತಾ ಇದೆ. ಇನ್ನೊತ್ತ ಇರಾಕ್ನ ಕುರ್ದಿಶ್ ಪ್ರಾಂತ್ಯದ ಅಮೆರಿಕ ಬೆಂಬಲಿತ ಪೆಶ್ಮರ್ಗಾ ಭದ್ರತಾ ಪಡೆಗಳ ಮೇಲೆ ಇರಾನ್ ಭೀಕರ ಕ್ಷಿಪಣಿ ದಾಳಿ ಮಾಡಿದೆ. 6 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾರಿಸಿದೆ. 2 ಹಂತಗಳಲ್ಲಿ ನಡೆದ ಈ ಭೀಕರ ದಾಳಿಯಲ್ಲಿ 6 ಭದ್ರತಾ ಸಿಬ್ಬಂದಿ ಮೃತಪಟ್ಟಿದ್ದಾರೆ. 30ಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕುರ್ದಿಶ್ ರಕ್ಷಣಾ ಸಚಿವಾಲಯವೇ ಈ ಮಾಹಿತಿ ಕೊಟ್ಟಿದೆ. ಈ ಮೂಲಕ ಯುದ್ಧ ಶುರು ಆದಾಗಿನಿಂದ ಈ ಭದ್ರತಾ ಪಡೆಗಳ ಮೇಲೆ ನಡೆದಿರೋ ಅತಿ ದೊಡ್ಡ ದಾಳಿ ಇದು ಅಂತ ಹೇಳಲಾಗ್ತಿದೆ. ಇನ್ನು ಸಮುದ್ರದಲ್ಲಿ ಚೀನಾ ದೊಡ್ಡ ಕಳ್ಳಾಟ ಆಡ್ತಾ ಇದೆ. ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ ಮತ್ತು ಆರ್ಕ್ಟಿಕ್ ಸಾಗರಗಳ ತಳಭಾಗದಲ್ಲಿ ಚೀನಾ ಗುಟ್ಟಾಗಿ ಮ್ಯಾಪಿಂಗ್ ಕೆಲಸ ಮಾಡ್ತಾ ಇದೆ ಅಂತ ಈಗ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಯಾವುದೋ ಸೈಂಟಿಫಿಕ್ ರಿಸರ್ಚ್ಗಾಗಿ ಅಲ್ಲ, ಬದಲಿಗೆ ಫ್ಯೂಚರ್ನಲ್ಲಿ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ವಿರುದ್ಧ ಏನಾದರೂ ಸಬ್ಮರೀನ್ ಯುದ್ಧ ಮಾಡೋ ಸನ್ನಿವೇಶ ಬಂದ್ರೆ ಅವಾಗ ಇದೆಲ್ಲ ಬೇಕಾಗುತ್ತೆ ಅನ್ನೋದು ಚೀನಾದ ಪ್ರಿಪರೇಷನ್. ಡಾಂಗ್ ಫಾಂಗ್ ಹಾಂಗ್ 3 ಅನ್ನೋ ಚೈನಾದ ರಿಸರ್ಚ್ ಹಡಗು 2024 ಮತ್ತು 2025ರಲ್ಲಿ ತೈವಾನ್ ಮತ್ತು ಅಮೆರಿಕದ ಪ್ರಮುಖ ಸೇನಾ ನೆಲೆಯಾಗಿರೋ ಗ್ವಾಮ್ ಸುತ್ತ ಓಡಾಡಿತು. ಈಗ ಅದು ಯಾಕೆ ಓಡಾಡಿತು ಅನ್ನೋದು ರಿವೀಲ್ ಆಗಿದೆ. ಚೀನಾ ಆ ಸಮುದ್ರ ಭಾಗದಲ್ಲಿ ಪವರ್ಫುಲ್ ಸೆನ್ಸಾರ್ಗಳನ್ನು ಅಳವಡಿಸೋಕೆ ಟ್ರಾವೆಲ್ ಮಾಡಿತ್ತು. ಹಾಗೆ ಸಮುದ್ರದ ಆಳ ಎಷ್ಟಿದೆ, ಆ ಭಾಗದ ಪರಿಸ್ಥಿತಿ ಏನು, ವಾತಾವರಣ ಹೇಗಿದೆ ಎಲ್ಲವನ್ನ ಮ್ಯಾಪಿಂಗ್ ಮಾಡಿ ಹೋಗಿತ್ತು. ಶತ್ರುಗಳ ಹಡಗುಗಳು ಮತ್ತು ಸಬ್ಮರೀನ್ಗಳ ಮೂವ್ಮೆಂಟ್ ಅನ್ನ ತಿಳಿಯೋಕೆ ನೀರಿನಲ್ಲಿ ಆಳದಲ್ಲಿ, ಸಮುದ್ರದ ಆಳದಲ್ಲಿ ಸೆನ್ಸಾರ್ಗಳನ್ನು ಹಾಕಿಬಿಟ್ಟು ಹೋಗಿತ್ತು ಅಂತ ಗೊತ್ತಾಗಿದೆ. ಅಷ್ಟೇ ಅಲ್ಲ, ತನ್ನ ವ್ಯಾಪಾರಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಲಕ್ಕಾ ಸ್ಟ್ರೇಟ್ ಹತ್ರ ಕೂಡ ಚೀನಾ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಹೋಗಿದೆ. ಜಾಗತಿಕ ಸಮುದ್ರಗಳ ಕ್ರೂಷಿಯಲ್ ಮಾಹಿತಿಯನ್ನ ಚೀನಾ ಈ ಮೂಲಕ ಪಡಿತಾ ಇದೆ ಅಂತ ಈ ರಿಪೋರ್ಟ್ ಹೇಳಿದೆ. ಏನು ಜಗತ್ತಿನ ಸಿನಿಮಾ ಕ್ಷೇತ್ರದಲ್ಲಿ ಧುರಂಧರ್ 2 ಧೂಳೆ ಬಿಸ್ತಾ ಇದೆ, ಸುನಾಮಿ ಎಬ್ಬಿಸ್ತಾ ಇದೆ. ರಿಲೀಸ್ ಆದ ಕೇವಲ 5-6 ದಿನಗಳಲ್ಲೇ ವರ್ಲ್ಡ್ ವೈಡ್ 860 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿದೆ. ಈ ಮೂಲಕ ಅತಿ ವೇಗವಾಗಿ ಇಷ್ಟು ದೊಡ್ಡ ಮೊತ್ತವನ್ನ ಬಾಚಿದ ಭಾರತದ ಮೊದಲ ಫಿಲ್ಮ್ ಅನ್ನೋ ಹಿಸ್ಟರಿ ಕ್ರಿಯೇಟ್ ಮಾಡಿದೆ. ಯೋಚನೆ ಮಾಡಿ, ಜಸ್ಟ್ 5 ಡೇಸ್ ಅಲ್ಲಿ ಆಗಿರೋದು ಒಂದೇ ಒಂದು ವೀಕೆಂಡ್ ಬಂದಿರೋದರಲ್ಲಿ, ಶನಿವಾರ ಭಾನುವಾರ. ಅತಿ ದೊಡ್ಡ ವಿಶೇಷ ಏನ್ ಗೊತ್ತಾ, ಅದರಲ್ಲೂ ಕೂಡ ಗಲ್ಫ್ ರಾಷ್ಟ್ರಗಳಲ್ಲಿ ಸಿನಿಮಾ ರಿಲೀಸೇ ಆಗಿಲ್ಲ. ಅಲ್ಲಿ ದೊಡ್ಡ ಮಾರ್ಕೆಟ್ ಕಲೆಕ್ಷನ್ ವಿಚಾರದಲ್ಲಿ ಅಲ್ಲಿ ರಿಲೀಸೇ ಆಗಿಲ್ಲ. ಆದರೂ 4 to 5 ಡೇಸ್ ಅಲ್ಲಿ 860 crore ಪ್ಲಸ್ ಗಳಿಕೆ ಮಾಡೋ ಮೂಲಕ ಬಾಲಿವುಡ್ನ ಹಳೆ ರೆಕಾರ್ಡ್ಗಳನ್ನೆಲ್ಲ ಬ್ರೇಕ್ ಮಾಡ್ತಾ ಇದೆ. ಸದ್ಯಕ್ಕಿರೋ ಕ್ರೇಜ್ ಮತ್ತು ಸ್ಪೀಡ್ ನೋಡ್ತಾ ಇದ್ರೆ ಸಿನಿಮಾ ಆದಷ್ಟು ಬೇಗ 1,000 ಕೋಟಿ ರೂಪಾಯಿನ ಕ್ಲಬ್ ಸೇರುತ್ತೆ. ಯಾವಾಗ? ಆದಷ್ಟು ಬೇಗ, ಮ್ಯಾಟರ್ ಆಫ್ 2-3 ಡೇಸ್ ಅಲ್ಲಿ ಇದು ಆಗ ಹೋಗ್ಬೋದು. 2ನೇ ಶನಿವಾರ ಮತ್ತು ಭಾನುವಾರ ಕಳೆಯುವಷ್ಟರಲ್ಲಿ ಈ ಸಿನಿಮಾ ರಿಲೀಸ್ ಆದ ನಂತರ ಇದು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಗಳಿಕೆಯನ್ನ ಗಳಿಸಿ ಧುರಂಧರ್ 1ನ ದಾಖಲೆಯನ್ನ ಕೂಡ ಮೀರಿ ಹೋಗೋ ಲೆಕ್ಕಾಚಾರ ಇದೆ. ಧುರಂಧರ್ 1 1,300 ಕೋಟಿ ರೂಪಾಯಿಗೂ ಅಧಿಕ ಗಳಿಕೆಯನ್ನ ಗಳಿಸಿತ್ತು. ಅದು ಭಾರತದ ಆಲ್ ಟೈಮ್ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಆಗಿತ್ತು. ಆದರೆ 2 ಅದನ್ನ, ಆ ರೆಕಾರ್ಡನ್ನ 2-3 ವಾರಗಳಲ್ಲೇ ಬೀಟ್ ಮಾಡಿ ಮುಂದಕ್ಕೆ ಹೋಗೋ ಎಲ್ಲಾ ಲಕ್ಷಣಗಳನ್ನ ತೋರಿಸ್ತಾ ಇದೆ. ಇನ್ನು ಉಗ್ರಗಾಮಿಗಳಿಗೆ ಕುಮ್ಮಕ್ಕು ಕೊಡ್ತಿದ್ದ ಆರೋಪದಡಿಯಲ್ಲಿ
ಕಾಶ್ಮೀರಿ ಪ್ರತ್ಯೇಕತಾವಾದಿ ನಾಯಕಿ ಆಸಿಯಾ ಅಂದ್ರಾಬಿಗೆ ದಿಲ್ಲಿಯ ವಿಶೇಷ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ. ನಿಷೇಧಿತ ಉಗ್ರ ಸಂಘಟನೆ ದುಖ್ತರನ್ ಎ ಮಿಲ್ಲತ್ ಮುಖ್ಯಸ್ಥೆಯಾಗಿದ್ದ ಈಕೆ ವಿರುದ್ಧ UAPA ಕಾಯ್ದೆಯಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಈಗ ಸುದೀರ್ಘ ವಿಚಾರಣೆ ನಡೆಸಿದ ಕೋರ್ಟ್ ದೇಶದ್ರೋಹಿ ಆಸಿಯಾಗೆ ಜೀವನ ಪರ್ಯಂತ ಜೈಲು ವಾಸದ ಶಿಕ್ಷೆಯನ್ನು ಕೊಟ್ಟಿದೆ. ಜೊತೆಗೆ ಈಕೆಯ ಇಬ್ಬರು ಪ್ರಮುಖ ಸಹಚರರಿಗೂ 30 ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಏನೋ ದೇಶದಲ್ಲಿ ಮೀಸಲಾತಿ ಮತ್ತು ಮತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಕೇವಲ ಹಿಂದೂ, ಸಿಖ್ ಮತ್ತು ಬೌದ್ಧ ಧರ್ಮವನ್ನ ಪಾಲಿಸುವವರಿಗೆ ಮಾತ್ರ ಪರಿಶಿಷ್ಟ ಜಾತಿ ಅಥವಾ SC ಮೀಸಲಾತಿ ಪಡೆಯುವ ಹಕ್ಕಿದೆ. ಒಂದು ವೇಳೆ ಈ ಧರ್ಮಗಳನ್ನು ಬಿಟ್ಟು ಕ್ರಿಶ್ಚಿಯನ್ ಅಥವಾ ಬೇರೆ ಯಾವುದೇ ಧರ್ಮಕ್ಕೆ ಮತಾಂತರಗೊಂಡಾಗ ಆಗ ಶೆಡ್ಯೂಲ್ಡ್ ಕಾಸ್ಟ್ನ ಸ್ಥಾನಮಾನ ಎಲ್ಲ ಸಿಗಲ್ಲ. ಹಾಗೆ SC ST ದೌರ್ಜನ್ಯ ತಡೆ ಕಾಯ್ದೆ ಅಡಿ ರಕ್ಷಣೆಯನ್ನ ಕೂಡ ಕೊಡ್ಲಿಕ್ಕೆ ಬರೋದಿಲ್ಲ ಅವಾಗ. ಯಾಕಂದ್ರೆ ಆ ಸ್ಟೇಟಸ್ ಅನ್ನ ಕಳ್ಕೊಂಡು ಬೇರೆ ಕಡೆಗೆ ಮತಾಂತರ ಆಗಿರುತ್ತೆ ಅವರು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಆಂಧ್ರ ಪ್ರದೇಶದಲ್ಲಿ ಪಾದ್ರಿಯಾಗಿ ಕೆಲಸ ಮಾಡ್ತಿರೋ ಆನಂದ್ ಅನ್ನೋ ವ್ಯಕ್ತಿ ತಾನು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿರೋದು, ಆದ್ರೆ ತನ್ನ ವಿರುದ್ಧ ಜಾತಿ ನಿಂದನೆ ಆಗಿದೆ ಅಂತ ಹೇಳಿ SC ST ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕಿದ್ರು. ಇದರ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ PK ಮಿಶ್ರಾ ಮತ್ತು NV ಅಂಜಾರಿಯಾ ಅವರಿದ್ದ ಪೀಠ ಈ ಅರ್ಜಿಯನ್ನ ವಜಾಗೊಳಿಸಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿ ಅಲ್ಲಿ ಪಾದ್ರಿಯಾಗಿ ಕೆಲಸ ಮಾಡ್ತಿರುವಾಗ ನೀವು SC ಸ್ಥಾನಮಾನ ಕ್ಲೇಮ್ ಮಾಡಕ್ಕೆ ಬರೋದಿಲ್ಲ, ಶೆಡ್ಯೂಲ್ಡ್ ಕಾಸ್ಟ್ ಹೆಂಗ್ ಬರ್ತೀರಾ ನೀವು ಅನ್ನೋ ರೀತಿಯಲ್ಲಿ ಕೇಳಿದೆ. ಮತಾಂತರ ಆದ್ರೆ ಆಟೋಮ್ಯಾಟಿಕಲಿ SC ಸ್ಟೇಟಸ್ ಕ್ಯಾನ್ಸಲ್ ಆಗುತ್ತಲ್ವಾ, ನೀವೇ ಸ್ಟೇಟಸ್ ಚೇಂಜ್ ಮಾಡ್ಕೊಂಡಿದ್ದೀರಲ್ವಾ ಅನ್ನೋ ತರದಲ್ಲಿ ಐತಿಹಾಸಿಕ ತೀರ್ಪನ್ನ ಕೊಟ್ಟಿದೆ. ಏನೋ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಿರೋ ಮಹಿಳಾ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಶಾರ್ಟ್ ಸರ್ವಿಸ್ ಕಮಿಷನ್ ಅಂದ್ರೆ SSC ಅಂಡರ್ನಲ್ಲಿ ಕೆಲಸ ಮಾಡ್ತಿರೋ ಮಹಿಳಾ ಆಫೀಸರ್ಸ್ ಕೂಡ ಪುರುಷರ ಹಾಗೆ ಪರ್ಮನೆಂಟ್ ಆಗಿ ವರ್ಕ್ ಮಾಡೋದಕ್ಕೆ ಅರ್ಹರು ಅಂತ ಹೇಳಿದೆ. ಈ ಮುಂಚೆ ಮಹಿಳಾ ಆಫೀಸರ್ಸ್ ಕೇವಲ 10 ರಿಂದ 14 ವರ್ಷ ಮಾತ್ರ ಸೇನೆಯಲ್ಲಿ ಕೆಲಸ ಮಾಡಬಹುದಾಗಿತ್ತು. ಆಮೇಲೆ ಅವರು ಹೊರಗೆ ಬರ್ತಾ ಇದ್ರು, ಅವರಿಗೆ ಪೆನ್ಷನ್ ಕೂಡ ಸಿಗ್ತಾ ಇರಲಿಲ್ಲ. ಆದ್ರೆ ಪುರುಷರಿಗೆ ಹಾಗಲ್ಲ, ಅವ್ರು ಬೇಕಾದ್ರೆ ಪರ್ಮನೆಂಟ್ ಕಮಿಷನ್ ತಗೊಂಡು ಶಾಶ್ವತವಾಗಿ ರಿಟೈರ್ಮೆಂಟ್ ಏಜ್ ವರೆಗೂ ಸೇನೆಯಲ್ಲೇ ಮುಂದುವರಿಯೋ ಅವಕಾಶ ಇತ್ತು. ಇದರ ವಿರುದ್ಧ ಸಾಕಷ್ಟು ಅರ್ಜಿಗಳು ಸಲ್ಲಿಕೆಯಾಗಿದ್ವು. ಇದರ ವಿಚಾರಣೆ ನಡೆಸಿರೋ ಕೋರ್ಟ್ ಈ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಈ ತೀರ್ಪನ್ನ ಕೊಡೋಕೆ ಸಂವಿಧಾನದ ಆರ್ಟಿಕಲ್ 142 ಅಡಿಯಲ್ಲಿ ತನಗಿರೋ ಸ್ಪೆಷಲ್ ಪವರ್ ಅನ್ನ ಸುಪ್ರೀಂ ಕೋರ್ಟ್ ಬಳಸಿದೆ. ಹಾಗೆ ಯಾರೆಲ್ಲ ಪರ್ಮನೆಂಟ್ ಕಮಿಷನ್ಗೆ ಅರ್ಹರಾಗಿದ್ರೋ ಅವರು 20 ವರ್ಷಗಳ ಸರ್ವಿಸ್ ಕಂಪ್ಲೀಟ್ ಮಾಡಿದ್ದಾರೆ ಅಂತಲೇ ಪರಿಗಣಿಸಬೇಕು. ಹಾಗೆ ಅವರಿಗೆ ಸಿಗಬೇಕಾದ ಪೆನ್ಷನ್ ಮತ್ತು ಇದರ ಎಲ್ಲ ಬೆನಿಫಿಟ್ಸ್ ಕೊಡಲೇಬೇಕು ಅನ್ನೋ ದೊಡ್ಡ ಆದೇಶ ಹೊರಡಿಸಿದೆ. ಇದೇ ವೇಳೆ 2019 ರಿಂದ 2021 ನಡುವೆ ಸೆಲೆಕ್ಷನ್ ಬೋರ್ಡ್ ಮೂಲಕ ಯಾರಿಗೆಲ್ಲ ಪರ್ಮನೆಂಟ್ ಕಮಿಷನ್ ಸಿಕ್ಕಿದೆಯೋ ಅದನ್ನ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋ ಹಾಗಿಲ್ಲ, ಅದು ಹಾಗೆ ಮುಂದುವರಿಯುತ್ತೆ ಅಂತ ಕೂಡ ಕೋರ್ಟ್ ಹೇಳಿದೆ. ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಹಾಗೆ ಉಜ್ಜಲ್ ಭುಯಾನ್ ಮತ್ತು ಕೋಟೇಶ್ವರ್ ಸಿಂಗ್ ಇದ್ದ 3 ಸದಸ್ಯ ಪೀಠ ಈ ಮಹತ್ವದ ಆದೇಶ ನೀಡಿದ್ದಾರೆ. ಆರ್ಟಿಕಲ್ 142 ಇದು ಸುಪ್ರೀಂ ಕೋರ್ಟ್ಗೆ ನಮ್ಮ ಸಂವಿಧಾನ ಕೊಟ್ಟಿರೋ ಪವರ್. ಯಾವುದೇ ಒಂದು ಕೇಸ್ನಲ್ಲಿ ಸಾಮಾನ್ಯ ಕಾನೂನುಗಳಿಂದ ಜನರಿಗೆ ಸರಿಯಾಗಿರೋ ಜಸ್ಟಿಸ್ ಸಿಗ್ತಾ ಇಲ್ಲ ಅನ್ಸಿದ್ರೆ ಸುಪ್ರೀಂ ಕೋರ್ಟ್ ಈ ಸ್ಪೆಷಲ್ ಪವರ್ ಬಳಸಿ ನೇರವಾಗಿ ತೀರ್ಪನ್ನ ಕೊಡಬಹುದು. ಇದನ್ನ ಕಂಪ್ಲೀಟ್ ಜಸ್ಟಿಸ್ ಅಥವಾ ಸಂಪೂರ್ಣ ನ್ಯಾಯ ಒದಗಿಸೋ ಪವರ್ ಅಂತ ಕರೀತಾರೆ. ಇದನ್ನ ಬಳಸಿ ಈ ಆದೇಶವನ್ನ ಈಗ ನೀಡಲಾಗಿದೆ. ಕರ್ನಾಟಕದಲ್ಲಿ ಮೂಲ ಸೌಕರ್ಯದ ಮೇಲೆ ಕೆಲಸ ಮಾಡೋಕೆ ದುಡ್ಡಿಲ್ಲ, ಗ್ಯಾರಂಟಿ ಯೋಜನೆಗಳಿಂದಾಗಿ ಶಾಸಕರಿಗೂ ಅನುದಾನ ಸಿಗ್ತಿಲ್ಲ ಅಂತ ಹೇಳಿ ಆಡಳಿತ ಪಕ್ಷದವರೇ ಬಾಯಿ ಬಡ್ಕೊಳ್ತಿರೋ ಟೈಮ್ನಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮತ್ತೆ ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಿದೆ. ಒಂದು ಚೂರು ಯೋಚನೆ ಮಾಡದೆ ಕೇರಳದ ವೈನಾಡಿಗೆ ಅಂದ್ರೆ ಪ್ರಿಯಾಂಕಾ ಗಾಂಧಿ ವಾದ್ರಾರ ಕ್ಷೇತ್ರಕ್ಕೆ ಮತ್ತೆ ದುಡ್ಡು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದ ಬೊಕ್ಕಸದಿಂದ. ಅಲ್ಲಿ ಭೂಕುಸಿತ ಸಂತ್ರಸ್ತರಿಗೆ 2ನೇ ರೌಂಡ್, ಇದು ಮೊದಲ ರೌಂಡ್ ಆಲ್ರೆಡಿ ಇವರು ಹೆಲ್ಪ್ ಮಾಡಿ ಆಗಿತ್ತು, ಈಗ 2ನೇ ರೌಂಡ್ ನಲ್ಲಿ ಮತ್ತೆ 10 ಕೋಟಿ ರೂಪಾಯಿ ದುಡ್ಡನ್ನ ರಿಲೀಸ್ ಮಾಡಿದ್ದಾರೆ. 2025-26ನೇ ಸಾಲಿನ ಬಜೆಟ್ ನ ಹೊರತಾಗಿ ವಿವಿಧ ಯೋಜನೆಗಳಿಗೆ ಅಂತ 14,767 ಕೋಟಿ ರೂಪಾಯಿ ಮೀಸಲಿಟ್ಟಿದ್ರು. ಅದರಲ್ಲಿ ಕೇರಳಕ್ಕೆ ಮತ್ತೆ 10 ಕೋಟಿ ರೂಪಾಯಿ ದುಡ್ಡನ್ನ ಕೊಡಲಾಗಿದೆ. ಇದಕ್ಕೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೂಡ ಸಿಎಂಗೆ ಧನ್ಯವಾದ ಹೇಳಿದ್ದಾರೆ. ಆದರೆ ಕೇರಳದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಡೀತಿರೋ ಹೊತ್ತಲ್ಲಿ ರಾಜ್ಯ ಸರ್ಕಾರ ಮಾಡಿರೋ ಈ ನಿರ್ಧಾರಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ರಾಜ್ಯದಲ್ಲಿ ಅತಿಥಿ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಕೊಡೋಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಆದರೆ ಕೇವಲ ತಮ್ಮ ಹೈಕಮಾಂಡ್ ನ ಮೆಚ್ಚಿಸೋಕೆ ಅವರು ಸ್ಪರ್ಧೆ ಮಾಡೋ ಕ್ಷೇತ್ರಗಳಲ್ಲಿ ದುಡ್ಡು ಮೇಲೆ ದುಡ್ಡು ಕೊಟ್ಟು ಇವರು ಅವ್ರನ್ನ ಓಲೈಕೆ ಮಾಡ್ತಾ ಇದ್ದಾರೆ, ನಮ್ಮ ಜನರ ತೆರಿಗೆ ಹಣವನ್ನ ವೇಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿವೆ. ಕಳೆದ ವರ್ಷ ಆಗಸ್ಟ್ ನಲ್ಲೂ ಕೂಡ 100 ಮನೆ ಕಟ್ಕೊಡೋಕೆ ಅಲ್ಲಿ 10 ಕೋಟಿ ರೂಪಾಯಿನ ಕೊಡಲಾಗಿತ್ತು. ಹಾಗೆ 2024ರಲ್ಲಿ ವಯನಾಡಿನ ಆನೆ ದಾಳಿ ಆದಾಗಲೂ ಕೂಡ ಆ ಸಂತ್ರಸ್ತಂಗೂ 15 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿತ್ತು. ವಯನಾಡಲ್ಲಿ ಏನಾದ್ರೂ ಕೂಡ ಕೊಡ್ತಾರೆ. ನ್ಯಾಚುರಲ್ ಡಿಸಾಸ್ಟರ್ ಆದಾಗ ಬೇರೆ ರಾಜ್ಯಗಳಲ್ಲಿ ಹೆಲ್ಪ್ ಮಾಡಬೇಕು ನಿಜ, ಆದ್ರೆ ವಯನಾಡಿಗೊಂದು ವಿಶೇಷವಾಗಿರೋ ಕಾಳಜಿ ಯಾಕೆ, ವಿಪರೀತವಾಗಿ ಎಕ್ಸ್ಟ್ರಾ ಕಾಳಜಿ ಯಾಕೆ ಅನ್ನೋ ಪ್ರಶ್ನೆಯನ್ನಲ್ಲಿ ಕೇಳಲಾಗ್ತಿದೆ. ಬಹಳ ಗುಟ್ಟಾಗಿ ಏನಿಲ್ಲ, ಏನೇ ಸಮರ್ಥನೆ ಕೊಟ್ಟರು ಕೂಡ ಇದು ಹೈಕಮಾಂಡ್ ಸ್ಪರ್ಧೆ ಮಾಡ್ತಿರೋ ಕ್ಷೇತ್ರ ಅಲ್ವಾ, ಫಸ್ಟ್ ಫ್ಯಾಮಿಲಿ,
ಅದಕ್ಕೋಸ್ಕರ ಎಕ್ಸ್ಟ್ರಾ ಬೆಣ್ಣೆ ಸವರ್ತಾ ಇದ್ದಾರೆ ಅನ್ನೋದ್ರಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಇನ್ನೊಂದ್ ಕಡೆ ಏಪ್ರಿಲ್ 1ರಿಂದ ಕರ್ನಾಟಕದಲ್ಲಿರೋ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ ದರ 3% ಹೆಚ್ಚಳ ಆಗುತ್ತೆ. ಸಗಟು ಬೆಲೆ ಸೂಚ್ಯಂಕ WPI ಅಥವಾ ಹಣದುಬ್ಬರದ ಲೆಕ್ಕಾಚಾರದ ಮೇಲೆ ಈ ವಾರ್ಷಿಕ ಟೋಲ್ ಏರಿಕೆಯಾಗ್ತಿದೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಉದಾಹರಣೆಗೆ ಕಳೆದ ವರ್ಷ WPI ಆಧಾರದ ಮೇಲೆ ದೇಶದಲ್ಲಿ ಹಣದುಬ್ಬರ 4% ಹೆಚ್ಚಾಗಿದ್ರೆ ಟೋಲ್ ದರವನ್ನು ಕೂಡ ಸುಮಾರು 4% ಅಥವಾ 3-5% ಒಳಗಡೆ ಹೆಚ್ಚಿಸಲಾಗುತ್ತೆ. ವಿಶೇಷ ಅಂದ್ರೆ ಈ ಟೋಲ್ ಲೆಕ್ಕಾಚಾರದಲ್ಲಿ ₹2.5 ಹೆಚ್ಚಳ ಆದರೂ ಕೂಡ ಅದನ್ನ ರೌಂಡ್ ಆಫ್ ಮಾಡಿ ನೇರವಾಗಿ ₹5 ಏರಿಕೆ ಮಾಡಲಾಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇದಕ್ಕೆ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಂತ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರವ್ಯಾಪಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇದು ಜಾರಿಗೆ ಬರ್ತಾ ಇದೆ. ಈಗ ದೇವೇಗೌಡರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪ್ರತಿ ಉತ್ತರವನ್ನ ಕೊಟ್ಟಿದ್ದಾರೆ, ಲವ್ ನಮ್ ಜೊತೆಗೆ ಮದುವೆ ಅವರೊಟ್ಟಿಗೆ ಅನ್ನೋ ಹೇಳಿಕೆಗೆ. ಇತ್ತೀಚೆಗೆ ಪಾರ್ಲಿಮೆಂಟ್ ನಲ್ಲಿ ಮಾತನಾಡಬೇಕಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ದೇವೇಗೌಡರು ನಮ್ಮೊಟ್ಟಿಗೆ ಲವ್ ಮಾಡಿ ಮೋದಿ ಅವರೊಟ್ಟಿಗೆ ಮದುವೆ ಆಗಿಬಿಟ್ಟಿದ್ದಾರೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಇದನ್ನ ಕೌಂಟರ್ ಮಾಡೋಕೆ ಅವತ್ತು ದೇವೇಗೌಡರಲ್ಲಿ ಇರಲಿಲ್ಲ. ಆದ್ರೆ ರಾಜ್ಯಸಭೆಗೆ ಬರ್ತಿದ್ದ ಹಾಗೆ ಅದನ್ನ ನೆನಪಲ್ಲಿ ಇಟ್ಕೊಂಡು ಖರ್ಗೆ ಅವರಿಗೆ ತಿವಿದಿದ್ದಾರೆ. ನನ್ನ ಮತ್ತು ನರೇಂದ್ರ ಮೋದಿ ನಡುವಿನ ಮೈತ್ರಿ ಈಗ ಆಗಿರೋದಲ್ಲ, ಬದಲಾಗಿ 2014ರಲ್ಲೇ ಪರೋಕ್ಷವಾಗಿ ಆರಂಭ ಆಗಿತ್ತು. 2014ರಲ್ಲಿ ಮೋದಿ ಅಧಿಕಾರಕ್ಕೆ ಬಂದರೆ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ನಾನು ಹೇಳಿದ್ದೆ. ಅದರಂತೆ ಅವರು ಗೆದ್ದಾಗ ರಾಜೀನಾಮೆ ಕೊಡೋಕೆ ಮುಂದಾದೆ. ಆಗ ಖುದ್ದು ಮೋದಿ ಅವರೇ ನನ್ನನ್ನು ತಡೆದ್ರು. ಅವರ ಆ ನಡೆ ನನ್ನ ಮೇಲೆ ಭಾರಿ ಪ್ರಭಾವ ಬೀರಿತು, ನನ್ನ ಮನ ಗೆಲ್ತು. ಅಂದಿನಿಂದಲೇ ನಮ್ಮಿಬ್ಬರ ಮೈತ್ರಿ ಶುರುವಾಯಿತು ಅಂತ ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಛತ್ತೀಸ್ಗಢದ ಕೊನೆಯ ಹಾಗೂ ಅತಿದೊಡ್ಡ ಮಾವೋವಾದಿ ಕಮಾಂಡರ್ ನಕ್ಸಲ್ ಪಾಪಾರಾವ್ ತನ್ನ 12 ಒಡನಾಡಿಗಳೊಂದಿಗೆ ಈಗ ಸರ್ಕಾರಕ್ಕೆ ಶರಣಾಗಿದ್ದಾನೆ. ಈ ಬಗ್ಗೆ ಛತ್ತೀಸ್ಗಢದ DCM ಹಾಗೂ ಗೃಹ ಸಚಿವ ವಿಜಯ್ ಶರ್ಮಾ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಈ ಪಾಪಾರಾವ್ ಕಳೆದ 25 ವರ್ಷಗಳಿಂದ ಬಸ್ತರ್ ಕಾಡುಗಳಲ್ಲಿ ಅಡಗಿ ಕುಳಿತು ಭದ್ರತಾ ಪಡೆಗಳ ಮೇಲೆ ಸಿಕ್ಕಾಪಟ್ಟೆ ದಾಳಿಗಳನ್ನು ನಡೆಸಿದ್ದ ಕೆಂಪು ಉಗ್ರ. 2010ರಲ್ಲಿ ತಾಡ್ಮೆಟ್ಲಾ ಬಳಿ ನಡೆದ ದಾಳಿಯಲ್ಲಿ ಈತನೇ ಮಾಸ್ಟರ್ ಮೈಂಡ್. 76 CRPF ಯೋಧರನ್ನ ಅವತ್ತು ಬಲಿ ಪಡೆಯಲಾಗಿತ್ತು. ದೊಡ್ಡ ರಾಕ್ಷಸ. ಈತನ ತಲೆಗೆ ₹25 ಲಕ್ಷ ಬಹುಮಾನವನ್ನು ಕೂಡ ಘೋಷಿಸಲಾಗಿತ್ತು. ಆದ್ರೀಗ ಈತನೇ ಶರಣಾಗಿದ್ದಾನೆ. ಈ ಮೂಲಕ ಇದೇ ಮಾರ್ಚ್ 31ರ ಒಳಗಡೆ ಛತ್ತೀಸ್ಗಢ ಸಂಪೂರ್ಣವಾಗಿ ನಕ್ಸಲ್ ಮುಕ್ತ ರಾಜ್ಯ ಆಗುತ್ತೆ ಅಂತ ಅಲ್ಲಿನ ಸರ್ಕಾರ ಘೋಷಣೆ ಮಾಡಿದೆ. ಈ ಟಾಪ್ ನಕ್ಸಲ್ ಕಮಾಂಡರ್ಗಳ ಆಟ ನೋಡಿ. ಇಲ್ಲಿ ತನಕ ಇವರು ಶರಣಾಗಿರಲಿಲ್ಲ. ತಮ್ಮ ಕಾಲಾಳುಗಳನ್ನು ಫೈಟ್ ಮಾಡಕ್ಕೆ ಬಿಟ್ರು. ಅವ್ರದೆಲ್ಲ ಎನ್ಕೌಂಟರ್ ಆಯಿತು. ನೋಡಿದ್ರು ನಮ್ಮ ತನಕನೂ ಬರ್ತಾರಾ ಅಂಥೇಳಿ. 100,000 ಎನ್ಕೌಂಟರ್ ಆಗಿ ಎಲ್ಲ ಸತ್ತ ಮೇಲೆ ಈಗ ಇವ್ರ ಜೀವ ಹೋಗುತ್ತಂತ ಹೇಳಿ ಈ ದೊಡ್ಡ ದೊಡ್ಡ ತಲೆಗಳೆಲ್ಲ ಬಂದು ಶರಣಾಗ್ತಿದ್ದಾರೆ. ಈಗ ಯಾಕೆ? ಅವ್ರದ್ದೆಲ್ಲ ಜೀವ ಅಲ್ವಾ? ಈ ದೊಡ್ಡ ತಲೆಗಳದ್ದು ಮಾತ್ರ ಜೀವನ. IPL ಆರಂಭಕ್ಕೆ ಕ್ಷಣಗಣನೆ ಆಗ್ತಿರೋ ಟೈಮ್ನಲ್ಲಿ RCBಯ ಸ್ಟಾರ್ ಫಾಸ್ಟ್ ಬೌಲರ್ ಯಶ್ ದಯಾಳ್ ಈ ಬಾರಿ 2026ರ IPL ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ವೈಯಕ್ತಿಕ ಕಾರಣಗಳಿಂದ ತಾವು ಈ ಸೀಸನ್ ಆಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಆದರೆ RCB ಫ್ರಾಂಚೈಸಿ ಜೊತೆಗಿರೋ ಅವರ ಕಾಂಟ್ರಾಕ್ಟ್ ಮಾತ್ರ ಹಾಗೆ ಮುಂದುವರಿಯುತ್ತೆ. ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯೋ ಪ್ರತಿಯೊಂದು ಮ್ಯಾಚ್ನಲ್ಲೂ 11 ಸೀಟುಗಳನ್ನು ಹಾಗೆ ಖಾಲಿ ಬಿಡಲಾಗುತ್ತೆ. ಕಳೆದ ವರ್ಷ ಕಾಲ್ ತುಳಿತ ದುರಂತದಲ್ಲಿ 11 ಜನ ಅಮಾಯಕರು ಪ್ರಾಣ ಬಿಟ್ಟಿದ್ರು. ಅವರ ನೆನಪಿಗಾಗಿ ಸ್ಟೇಡಿಯಂನ 11 ಸೀಟುಗಳನ್ನು ಖಾಲಿ ಬಿಡಲಾಗುತ್ತೆ ಅಂತ RCB ಹೇಳಿದೆ. ಬರೀ IPL ಮ್ಯಾಚ್ಗಳು ಮಾತ್ರ ಅಲ್ಲ, ಏನೇ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ನಡೆದಾಗಲೂ ಕೂಡ ಈ 11 ಸೀಟುಗಳು ಮೃತರ ಹೆಸರಿನಲ್ಲಿ ರಿಸರ್ವ್ ಆಗಿರ್ತಾವಂತೆ. ಈ ಸೀಟುಗಳನ್ನು ಯಾರಿಗೂ ಮಾರಾಟ ಮಾಡಲ್ಲ ಅಂತ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ಹೇಳಿದೆ. ಈ ನಡುವೆ IPLನ ಮೊದಲ ಚಾಂಪಿಯನ್ ಆಗಿದ್ದ ರಾಜಸ್ಥಾನ್ ರಾಯಲ್ಸ್ ಟೀಮ್ ಬರೋಬ್ಬರಿ $1.63 ಬಿಲಿಯನ್ ಮೊತ್ತಕ್ಕೆ ಸೇಲ್ ಆಗಿದೆ. ಅಮೆರಿಕ ಮೂಲದ ಉದ್ಯಮಿ ಕಾಲ್ ಸೊಮಾನಿ ನೇತೃತ್ವದ ಇನ್ವೆಸ್ಟರ್ಸ್ ಗ್ರೂಪ್ ಈ ಟೀಮ್ನ ಖರೀದಿ ಮಾಡಿದೆ. ಇದಕ್ಕೆ ವಾಲ್ಮಾರ್ಟ್ ಸಪೋರ್ಟ್ ಮಾಡ್ತಿದೆ. ಇದರೊಂದಿಗೆ IPL ಹಿಸ್ಟ್ರಿಯಲ್ಲಿ $1 ಬಿಲಿಯನ್ ವ್ಯಾಲ್ಯೂ ದಾಟಿದ ಮೊದಲ ಟೀಮ್ ಅನ್ನೋ ಹೊಸ ದಾಖಲೆಯನ್ನು ರಾಜಸ್ಥಾನ್ ರಾಯಲ್ಸ್ ಮಾಡಿದೆ. ಈಗ ಇನ್ನು ಷೇರುಪೇಟೆ ಹೊತ್ತು ಕಂಬ್ಯಾಕ್ ಮಾಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 1372 ಪಾಯಿಂಟ್ಸ್ ಅಥವಾ 1.89% ಏರಿಕೆಯಾಗಿ 74,068ಕ್ಕೆ ಬಂದು ನಿಂತಿದೆ. ನಿಫ್ಟಿ ಮಿಡ್ ಕ್ಯಾಪ್ 2.60% ಏರಿಕೆ ಆದರೆ ಸ್ಮಾಲ್ ಕ್ಯಾಪ್ 2.63% ಜಂಪ್ ಆಗಿದೆ. IT, ಬ್ಯಾಂಕಿಂಗ್, ಆಟೋ ಮತ್ತು ಮೀಡಿಯಾ ಸೇರಿ ಮಾರ್ಕೆಟ್ನ ಬಹುತೇಕ ಸೆಕ್ಟರ್ಗಳಲ್ಲಿ ಇವತ್ತು ಗ್ರೀನ್ ಕಾಣಿಸ್ತಾ ಇತ್ತು. ದಿಢೀರಂತ ಮೇಲೊಳಕ್ಕೆ ಮುಖ್ಯ ಕಾರಣ ಅಮೆರಿಕ ಮತ್ತು ಇರಾನ್ ನಡುವಿನ ಟೆನ್ಷನ್ ಸ್ವಲ್ಪ ತಣ್ಣಗಾಗೋ ರೀತಿಯ ಹೇಳಿಕೆಗಳನ್ನು ಟ್ರಂಪ್ ಕೊಟ್ಟಿದ್ದು. 5 ದಿನ ಪಾಸ್ ಮಾಡ್ತೀನಿ, ಎನರ್ಜಿ ಮತ್ತು ಅವರ ಪವರ್ ಇನ್ಫ್ರಾಗೆ ಹೊಡೆಯೋದನ್ನ ನಿಲ್ಲಿಸ್ತೀನಿ 5 ಡೇಸ್ ಅಂತ ಹೇಳಿದ್ರು. ಹಂಗೇನು ಆಗಲಿಲ್ಲ. ಮತ್ತೆ ದಾಳಿ ಕಂಟಿನ್ಯೂ ಆಗಿದೆ. ಇಸ್ರೇಲ್ ಹೋಗಿ ಹೊಡೆದಿದೆ. ಬಟ್ ಸ್ಟೇಟ್ಮೆಂಟ್ ಆದರೂ ಕೊಟ್ರಲ್ಲ ಅದೊಂದು. ಜೊತೆಗೆ ಹಾರ್ಮುಜ್ ಜಲಸಂಧಿ ಓಪನ್ ಮಾಡೋಕೆ ಟ್ರಂಪ್ ಕೊಟ್ಟಿದ್ದ ಡೆಡ್ಲೈನ್ ಅದು ಕೂಡ ಎಕ್ಸ್ಟೆಂಡ್ ಆಗಿದೆ. ಜೊತೆಗೆ ಷೇರುಗಳು ಕೂಡ ತುಂಬ ಬಿದ್ದಾಗಿತ್ತಲ್ಲ, ಆಲ್ರೆಡಿ ಒಳ್ಳೆ ಅಟ್ರಾಕ್ಟಿವ್ ಪ್ರೈಸ್ನಲ್ಲಿ ಸಿಗ್ತಾ ಇದೆ ಅಂತೇಳಿ ಸ್ವಲ್ಪ ಖರೀದಿ ಆಗಿದೆ. ಇಂಡಿಗೋ ಅಂದರೆ ಇಂಟರ್ಗ್ಲೋಬ್ ಏವಿಯೇಷನ್, ಬಜಾಜ್ ಫಿನಾನ್ಸ್, L&T ಮೇಜರ್ ಗೇನರ್ಸ್ ಆಗಿ ಹೊರಹೊಮ್ಮಿದ್ರೆ ಕೋಲ್ ಇಂಡಿಯಾ, ಪವರ್ ಗ್ರಿಡ್,
ಹಾಗೆ ಸನ್ ಫಾರ್ಮಾ ಷೇರುಗಳು ಲಾಸ್ನಲ್ಲಿದ್ವು. ಆದರೆ ಇರಾನ್ ಮತ್ತು ಅಮೆರಿಕ ನಡುವೆ ಮಾತುಕತೆ ಆಗ್ತಾ ಇದೆ ಅನ್ನೋ ವಿಚಾರವನ್ನು, ಟ್ರಂಪ್ ಹೇಳಿಕೆಯನ್ನು ಇರಾನ್ ತಳ್ಳಿ ಹಾಕಿದೆ. ಇಲ್ಲವೇ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. ಹಾಗಾಗಿ ಕಚ್ಚಾ ತೈಲದ ರೇಟ್ ಮತ್ತೆ ಏರಿಕೆಯಾಗಿದೆ. ಬ್ರೆಂಟ್ ಕ್ರೂಡ್ ಆಯಿಲ್ $100 ಆಸುಪಾಸು ಇತ್ತು. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $851 ಹೆಚ್ಚಾಗಿ $1,40,420 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $780 ಹೆಚ್ಚಾಗಿ $1,27,625 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $5,285 ಹೆಚ್ಚಾಗಿ $2,24,545 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಕೂಡ ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.